ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ ಯೂಟ್ಯೂಬ್ ಚಾನಲ್. ಹೀಗಿದ್ದಾರೆ ಎಲ್ಲರೂ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಈವನ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ನಮ್ಮ ಅತ್ತಿನ ಬರ್ಡೇ ಮತ್ತು ಆ್ಯನಿವರ್ಸರಿ. ಸೊ ದಟ್ ಅವರು ಬರೋಕ್ಕೆ ಮುಂಚೆ ಇನ್ನೊಂದು 1 ಅವರ್ ಇರ್ಬೋದು. ಅವರಿಗೆ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾರಲ್ಲ, ಅದಕ್ಕೆ ನಾನು ಇದನ್ನು ಅಲ್ಲಿ ಯಾವಾಗ ನಮ್ಮ ಮಮ್ಮಿನ ಬರ್ಡೇಗೆ ನಾವು ಡೆಕೋರೇಟ್ ಮಾಡಿದ್ವಿ, ಮಮ್ಮಿನ ಆ್ಯನಿವರ್ಸರಿಗೆ, ಹಾಗೂ ಇವತ್ತು ಅವರಿಗೆ ನಾನು ಡೆಕೋರೇಟ್ನ ಮಾಡ್ತಾಯಿದ್ದೀನಿ. ಬನ್ನಿ ನಾನು ತೋರಿಸ್ತೀನಿ. ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ನಾನು ತೋರಿಸ್ತೀನಿ. ನಾನು ಗಾಗಲ್ಸ್ ಮಮ್ಮಿನ ಕ್ಲಾಸಸಲ್ಲಿ ಹೆಂಗೆ ಕಾಣುತ್ತೀನಿ ಅಂತ ಹೇಳಬೇಕು. ಮಮ್ಮಿ ಬಂದರೆ ಬೈತಾರ. ನಾನು ಈಗ ಮಾಡ್ತೀನಿ. ಅರೇಂಜ್ನ ಮಾಡಬೇಕು. ಹ್ಯಾಪಿ ಒಂದೇ ಹಾಕೋಡ ಆಯ್ತಾ ಮಾಡಿ. ಓಕೆ ಡಾ ಹಂಗಲ್ಲ, ಅದೆಲ್ಲ ನಿನ್ನೆಲ್ಲ ಮತ್ತೆ ಹಿಟ್ಬಿಟ್ಟು ಹೆಚ್ಚೆ ಮನಾಮ ನೀವಂದ್ರೆ ಮಾರು ಹ್ಯಾಪಿ ಹ್ಯಾಪಿ. ಸೊ ಆಕ್ಚುಲಿ ಹೇಳಿದ್ವಿ ಇವತ್ತೇನದಂತ ವ್ಯೂವರ್ಸ್ಗೆಲ್ಲ ಇನ್ನೊಂದ್ಸಲಿ ಬಿಡು, ಅದನ್ನ ಮಾಡುವಂತ ಆ ಸೈಡ್ ಹಾಕು, ನಾನು ಈ ಕಡೆ ಮಾಡ್ತೀನಿ. ಅದಾಕು ಪಿ ಆರ್ ಡಬಲ್ ಪಿ. ಸೊ ಆ್ಯಕ್ಚುಲಿ ಇವತ್ತು ಆ್ಯನಿವರ್ಸರಿ ಇದೆ. ಅವ್ರು ಬರೋಷ್ಟಕ್ಕೆ ಒಂದು ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಇದೆಲ್ಲ ಪ್ಲ್ಯಾನ್ ಕೊಟ್ಟಿರೋದು ಆಶ್ಲಿ. ಸೊ ಅವ್ರ ಅತ್ತೆ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ಈ ಥರ ಮಾಡೋಣ ಅಂತೇಳಿ ಇದು ಮಾಡ್ತಾ ಇದ್ದಾಳ. ಒಂದೇ ಹಾಕಿದಲ್ಲ ತಪ್ಪು, ಅದೇ ಹಾಕ್ಲತ್ತೀನಿ. ಹಂಗಲ್ಲ, ರಾಂಗ್. ಹಿಂಗೆ ಹಿಂದಿಂದ ಹಂಗೆ ಹೇಳಿಬಾರ್ದು, ರಾಂಗ್ ಹಾಕೋದು. ಕ್ಲಿಪ್ ಹಚ್ಕೊಂಡು ಹಾಕ್ಬಾ. ಆಯಿತು, ನಾನು ಫ್ಲವರ್ ಆರ್ಡರ್ ಮಾಡ್ತೀನಿ. ಆ್ಯಕ್ಚುಲಿ ಬ್ಲಿಂಕಿಟ್ಟಲ್ಲಿ ಫ್ಲವರ್ ಸಿಗ್ತವೆ ನೋಡೋಣ. ಆ್ಯಕ್ಚುಲಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂತ. ಫ್ಲವರ್ ಬಂದರೆ ಅದ್ರ ಮೇಲೆ ಕೇಕ್ ಇಟ್ಟು ಕಟ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಬ್ಲಿಂಕಿಟಲ್ಲಿ ಅವೈಲೇಬಲ್ ಇದೆನಾ ಫ್ಲವರ್ಸ್ ಅಂತ ನೋಡಿಬಿಟ್ಟು ಆರ್ಡ್ರ್ ಮಾಡ್ತಾನೆ. ಸಿಕ್ತು ಟೀಕದ, ಇಲ್ಲಾಂದ್ರೆ ನಾರ್ಮಲ್ ಆಗೇ ಮಾಡೋಣ. ಅಣ್ಣ ಕರಿ ಹೆಲ್ಪಿಗೆ ಒಬ್ಬಕ್ಕಿಗೆ ಆಗಲ್ಲ. ವಿಂಡೋ ಎಲ್ಲ ಕ್ಲೋಸ್ ಮಾಡು, ವಿಂಡೋ ಕ್ಲೋಸ್ ಮಾಡು. ಕರ್ಟನ್ಸ್ ಎಲ್ಲ ಕರೆಕ್ಟಾಗಿ ಹಾಕಿ ಇದು ಮಾಡು. ಅದು ಬಿದ್ದೋಗ್ತದೆ ಆ್ಯಕ್ಚುಲಿ, ಫಸ್ಟು ಕರೆಕ್ಟಾಗಿ ಹಾಕು. ಸೊ ನಮ್ಮ ಆಶ್ಲಿ ಅವ್ರ ಅತ್ತೆಗೋಸ್ಕರ ಪ್ರೀತಿಯಿಂದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಾಕತ್ತಾಳ. ಆಕಿನೇ ಸ್ವಂತ ಕೈಯಾರೆ ಎಲ್ಲ ಮಾಡಾಕತ್ತಾಳ. ಸೊ ನೀಟಾಗಿ ಹಾಕಿ ನೀಟಾಗಿ ಟೈ ಮಾಡು. ನಿಮ್ಮ ಅತ್ತಿ ನೋಡಿ ಫುಲ್ ಖುಷಿಯಾಗಿಬಿಡ್ಬೇಕು. ಓಕೆ, ಸರಿ. ಒಬ್ಬಕ್ಕಿಗೆ ಆಗಲ್ಲ ಅಶ್ಲಿ, ಅಣ್ಣನ ಕರಿ. ನಮ್ಮ ಆಶ್ಲಿ ತುಂಬ ಉತ್ಸಾಹದಿಂದ, ಫುಲ್ ಎನರ್ಜಿಯಿಂದ ಅವರ ಅತ್ತೆಯ ಆ್ಯನಿವರ್ಸರಿ ಸಲುವಾಗಿ ಡೆಕೋರೇಷನ್ ಮಾಡಲಿಕ್ಕೆ. ಆಶ್ಲಿ ನೀನು ಯಾಕೆ ಮಾಡಬೇಕಂತ ಅನ್ಸಕತ್ತದ? ನಿಮ್ಮ ಆಯ್ತು ಇಷ್ಟೇನಾ? ಹ್ಯಾಪಿ ಆ್ಯನಿವರ್ಸರಿ ಅಂತ ಅವ್ರ ಅತ್ತೆಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾಳೆ. ಸೊ ನೋಡು ಸ್ವೀಟಿ, ನಿಮ್ಮ ಸೊಸೆ ನಿನಗೋಸ್ಕರ ರೆಡಿ ಮಾಡ್ತಾ ಇದ್ದಾಳೆ. ಅದೆಲ್ಲ ಕರೆಕ್ಟಾಗಿ ಹಾಕೋ, ರೈಟಾ?
ನಾವು ಆರ್ಡ್ರ್ ಮಾಡಿದ್ವಿ, ಬಂತು. ಅದು ಅದು ಚೆನ್ನಾಗಿ ಹಾಕಿದ್ದು, ಟೇಬಲ್ ಕರೆಕ್ಟಾಗಿ ಹಾಕು. ಬಂದಿದ ತಕ್ಷಣ ಕೇಕ್ ಎಲ್ಲ ಕಟ್ ಮಾಡಿ ಇದು ಮಾಡೋಕೆ ನೀಟ್ ಮಾಡೋದು. ಅದರಲ್ಲಿ ಫ್ಲವರ್ಸ್ ಇದಾವೆ ನೋಡಿ. ಆ್ಯಕ್ಚುಲಿ ಬೇರೆ ಫ್ಲವರ್ಸ್ ಯಾವೂ ಸಿಕ್ಕಿಲ್ಲ, ಅದಷ್ಟೇ ಸಿಕ್ಕ. ಅದೆಲ್ಲ ಪಟ್ಟ ಪಟ್ಟ ಅಂತ ಹಾಕಿ ಬರ್ತಾರೆ ಇವಾಗ. ಇದ್ರೊಳಗೆ ಐತೆ ನೋಡಿ ಫ್ಲವರ್. ಪಟ್ಟ ಅಂತ. ಸೊ ಇದೂ ಒಂದು ಗಿಫ್ಟೇ. ಓಪನ್ ಮಾಡಿ. ಆ್ಯಕ್ಚುಲಿ ಬೇರೆ ಯಾವ ಫ್ಲವರ್ ಸಿಕ್ಕಿಲ್ಲ, ಅದೇ ಸಿಕ್ಕಿರೋದು. ಎಲ್ಲ ಇಡೆಲ್ಲ ಮೇಲೆ ಇಡು. ಬೇರೆ ಫ್ಲವರ್ಸ್ದೆಲ್ಲ ಇದು ಆಗ್ಬಿಟ್ಟೈತೆ. ಇದು ಇಡಿ. ಫ್ರೆಶ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಬರೋ ಟೈಮಿಗೆ ಹಂಗಾಗಿರ್ತದೆ. ಇಲ್ಲ ಆ್ಯಕ್ಚುಲಿ ರೋಸ್ ಅವೆಲ್ಲ ಇಲ್ಲ. ಏನದು ಶಾಪ್ ಕ್ಲೋಸ್ ಆಗ್ಯದಲ್ಲ, ಅದಕ್ಕೆ ಇಲ್ಲ ಏನೋ ಗೊತ್ತಿಲ್ಲ. ಅದು ಡೋರ್ ಲಾಕ್ ಮಾಡೋಕೆ ಅದಕ್ಕೆ ಹ್ಯಾಟ್ ಅಂತ ಬಂದಿಲ್ಲ. ಏನು ಆರ್ಡ್ರ್ ಮಾಡಿರ ಅಂತ ಕೇಳಕತ್ತಾಳೆ. ಏನು ಸ್ವೀಟ್ ಐತಿ? ಊಟ ಅಂತಿಕೊಂಡ್ರೆ ಸ್ವೀಟ್ ಐತಿ. ಆ್ಯಕ್ಚುಲಿ ರೋಸೇ ಸಿಕ್ಕಿಲ್ಲ ನನಗೆ. ಏನೇನೋ ಮಾಡ್ಬೇಕಂದ್ರೆ ಏನೇನೋ ಮತ್ತೀಗ ಬೇಕಂದ್ರೆ ಹೋಗಿ ಅಲ್ಲೋಗಿ ತರಬೇಕು. ಅಲ್ಲಿ ಹೋಗಿ ತರೋ ಅಷ್ಟೇ ಟೈಮ್ ಇಲ್ಲ. ಸೊ ಅದಕ್ಕೆ ಹಿಂಗೆ. ಅರ್ಥ ಆಯ್ತಾ? ಇಷ್ಟಿಲ್ಲ. ಮತ್ತೆ ನೀಲ್ ಕಾರ್ನರ್ಸಿಗೆ ಇಡ್ಬೇಕಾಗಿತ್ತು. ಮಿಡಲ್ ಕೇಕ್ ಇಡ್ತಿದ್ರು ಅವ್ರು. ನಾ ಮಾಡ್ತೀನಿ. ಬ್ಲಿಂಕಿಟ್ ಇಂದ ಫ್ಲವರ್ಸ್ ತರಿಸ್ಬೇಡ್ರಿ, ಚೆನ್ನಾಗಿಲ್ಲ. ಫ್ರೆಶ್ ಕೊಟ್ಟಿಲ್ಲ ಫ್ಲವರ್. ನನ್ನ ಪ್ರಕಾರ ಬ್ಲಿಂಕಿಟ್ ಇಂದ ಫ್ಲವರ್ಸ್ ಚೆನ್ನಾಗಿಲ್ಲ. ಶೈನು ನಿಮ್ಮ ಅತ್ತೆಗೆ ಏನು ಕೊಡಕತ್ತಪ್ಪ? ಶೈನು ಏನು ಕೊಡಕತ್ತಿಲ್ಲ? ಬೋಲೋ ಸರ್. ಡ್ಯಾಡಾಗ ಫೋನ್ ಮಾಡ್ಬೇಕಿಲ್ಲ, ಇಲ್ಲ ಅಂತ ಕೇಳಬೇಕಿಲ್ಲ. ಈಗ ಅದನ್ನ ಅನ್ಬಾಕ್ಸಿಂಗ್ ಟೈಮ್. ಇದೊಂದು ಫ್ಲವರ್ ಒಂದು ಆರ್ಡರ್ ಮಾಡಿದ್ವಿ. ಸೊ ಈ ಒಂದು ಬೊಕ್ಕೆ ಒಂದು ಆರ್ಡರ್ ಮಾಡಿದ್ದೀವಿ. ಡೂಪ್ಲಿಕೇಟಾ? ಆರ್ಟಿಫಿಷಿಯಲ್. ಡೂಪ್ಲಿಕೇಟ್ ಅಲ್ಲ, ಆರ್ಟಿಫಿಷಿಯಲ್. ನಾನಂತೂ ರಿಯಲ್ ತಗೊಂಡೆ. ಸೊ ಆಯ್ತು. ಇಲ್ಲ ಕೇಕಿಟ್ಟು ಓಕೆ ಸೊ ಇಷ್ಟೆಲ್ಲ ನಮ್ಮ ಆಶ್ಲಿ ಅವರು ರೆಡಿ ಮಾಡಿದ್ದಾರೆ ಅವರ ಹತ್ತೆಯವರ ಆ್ಯನಿವರ್ಸರಿಗೋಸ್ಕರ. ಸಾಕಾ? ಚೆನ್ನಾಗಿ ಕಾಣಿಸುತ್ತಲ್ಲ? ನಮ್ಮ ಆಶ್ಲಿ ಕಡೆಯಿಂದ, ಶೈನ್ ಕಡೆಯಿಂದ ಅವ್ರ ಸ್ವೀಟ್ ಎತ್ತಿಗ ಮತ್ತೆ ವಿನೀತ್ ಮಾವಾಗ ಸ್ಮಾಲ್ ಗಿಫ್ಟ್. ಓಕೆ ಓಕೆನಾ? ಇದು ಓಕೆ ಅಲ್ಲ ಶೈನು? ಇದಿಷ್ಟು ಓಕೆ. ಇಷ್ಟು ಇಲ್ಲಿ, ಇಲ್ಲಿ, ಇದು ಇಲ್ಲಿ, ಇದು ಕೇಕು, ಇಲ್ಲೊಂದು ಕ್ಯಾಂಡಲ್ ಹಾಕ್ಬಿಟ್ಟು ಮುಗ್ದು ಆಯ್ತು. ಸಿಂಪಲ್. ಓಕೆ, ಇದರ ಒಳಗೆ ಒಂದು ಕ್ಯಾಂಡಲ್. ಇವಾಗ ಒಂದು ಕ್ಯಾಂಡಲ್ ಹಾಕೋಣ ಅಷ್ಟೇ. ಸೊ ಇದು ನೋಡಿ ಫೈನಲ್ ಲುಕ್ ಹೆಂಗಿದೆ. ಸರಿ ಆಶ್ಲಿ ಇನ್ನ ಇದೆಲ್ಲ ನಾನೇ ಮಾಡಿ. ಆನಿವರ್ಸರಿ ಮಾಡಿರಿ. ಖುಷಿಯಾಗೆ ಮ್ಯಾಕ್ಸು ಇವತ್ತು ನೀ ಬರಕ ಕಾರಣ ಆಗಿರೋ ಅಂತ ದಿನ. ಗೊತ್ತಿಲ್ಲ ಮಮ್ಮಿ.
ಆಗಿಲ್ಲ ಅಪ್ಪು. ನೋಡೋದು 4 ಹಾರ್ಟ್ಸ್ ಅರ್ಥ, ಇನ್ನೂ ಒಂದು ಮ್ಯಾಕ್ಸಿಗೆ ತಂಗಿ ಬೇಕಂತ. ಸ್ವಲ್ಪ ದೂರ ಹಾಕಿ ಬರ್ತಾಳಂತ ಅರ್ಥ. ಸುಮಂತಿರಪ್ಪ ತಿಂತೀನಿ, ನಾ ತಿನ್ನ ಹೇಳ್ತೀನಿ. ಹಾ ವಿಡಿಯೋ ಮಾಡತ್ತೀನಿ. ಹ್ಯಾಪಿ ಬರ್ತ್ಡೇ, ಹಿಂಗೆ 100 ವರ್ಷ ನಕ್ಕು ಅಂತ ಖುಷಿ ಖುಷಿಯಾಗಿ. ಹ್ಯಾಪಿ ಬರ್ಡೇ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಯಾರಿಗೆ? ಇಟ್ಟಿಲ್ಲ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಮನೆ ಒಳಗಡೆನೆ ಕೇಕ್ ಕಟ್ ಮಾಡಿಬಿಟ್ಟು ಇವಾಗ ಹೊರಗಡೆ ಹೋಗಿ ನೈಟ್ ಡಿನ್ನರ್ ಮಾಡ್ಕೊಂಡು ಬರ್ತೀವಿ. ಸೊ N20ಗೆ ಹೋಗ್ತಾ ಇದ್ದೀವಿ ಅಲ್ಲ ಶೈನು? ಸೊ N20ಗೆ ಫಸ್ಟ್ ಟೈಮ್ ನಮ್ಮ ಗುಲ್ಬರ್ಗದಲ್ಲಿರುವಂತಹ ವೆಜ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿದೆ ಫುಡ್ ಅಂತೇಳಿ. ಸೊ ಚೆನ್ನಾಗಿ ಚಲೋ ನಡೀರಿ, ಬರ್ತೀವಿ. चलो जाएंगे पगे ಯಾಕೆ ಮಾಡಿದ ಸೌಂಡ್ ನಾನು ನೀ आना बे साले तू आदमी है क्या बैगन है बे बैगन मत बोल बे साले बैगन अंदर बदनीकाय है ना गनबड़ बे साले चुप बैठ बे ऐसा मत बोल N21 तू चुप बैठ बे साले सीधा बात कर देख मैं से बोल रहा हूं मैं सीधा बात कर नहीं तो मुंह के ऊपर डिशुम डिशुम मार के देख ಹೆಂಗ್ ಏ ಬರ್ತ್ಡೇ ಪಾರ್ಟಿ ಆದನು ಫುಲ್ ಅದೇ ನೋಡಿ ಇದ್ರೊಳಗೆ ಆತು ನಿಮ್ದು ಇಲ್ಲಿ ತಿರ ಕುಂದಿರ್ತಾರೆ. ನಮ್ದು N20 ಬಂದಿದೆ. ಇವತ್ತೇನೋ ಬರ್ಡೇ ಪಾರ್ಟಿ ಇದೆ ಐ ಥಿಂಕ್ ಸೊ. ಆಗ್ರೆ ಅಜ್ಜಿ ಅಲ್ಲಲ್ಲ, ಮ್ಯಾಕ್ಸಿನ್ ಮಮ್ಮಿ ಅಲ್ಲಲ್ಲ, ಬರ್ತದೆ. ನಾವು ಇವಾಗ ಇದ್ದೀವಿ ಎಲ್ಲಿ ತೋರಿಸ್ಬ N20 ಫೋಟೋ ತಗೊಳ್ಳಿ ಅಷ್ಟೇ ನಿಮಗೆ ಒಂದಿದೆ ಫೋಟೋ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ.
ಗೀತಾಂಜಲಿ ಹಲುವಿಗೆ ಒಲಿಗಣ್ಣಿ ಮೂಲಗಣ್ಣಿ ಪುಷ್ಪಾಂಜಲಿ ಹಣ್ಣಿಗೆ ಬಾಳಿಗಣ್ಣಿಗೆ ಗೀತಾಂಜಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ? ಅವ್ರು ಹೇಳಿದ್ರು ನಿಮಗೆ ಯಾವ ಸಾಂಗ್ ಬೇಕು ಟಿಶ್ಯೂದಲ್ಲಿ ಬರಿ ಅಂತ. ಮಮ್ಮಿ ಟಿಶ್ಯೂದಲ್ಲಿ ಬರಿತಾ ಇದ್ದಾರೆ. ಯಾವುದಂದ್ರೆ ನಿನಗ ಯಾವುದೋ ನಗುತ್ತಾ ನಗುತ್ತಾ ಬಾಳು ನೀನು ಸಾಂಗ, ಅದು ಅನ್ನ ಬರಿತಾ ಇದ್ದಾರೆ. ಏನದು? ಯಾವುದೋ ರೋಲ್ ಅದ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಈ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ. ಈ ಒಂದು N20 ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಮಗೆ ಒಂಥರ ಯಾವುದೋ ಒಂದು ದೊಡ್ಡ ಸಿಟಿಯಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು. ಅದರ ಜೊತೆಗೆ ಈ ಒಂದು ಕನ್ನಡ ರಾಜ್ಯೋತ್ಸವ ದಿನ ಕನ್ನಡ ಸಾಂಗ್ಸ್ನ ಕೇಳ್ಕೊತ ಮಸ್ತ್ ನೈಟ್ ಡಿನ್ನರ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಓಕೆ, ಒಂದು ಚೆನ್ನಾಗಿತ್ತು. ಒಂದು ನೈಟ್ ನಾವು ಈ ಒಂದು ಡಿನ್ನರ್ ಮಾಡ್ತಾ ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಅವರ ಆ್ಯನಿವರ್ಸ್ರಿ ಪ್ಲಸ್ ಬರ್ತ್ಡೇನ ನಾವು ಈ ಒಂದು N20ಯಲ್ಲಿ ಸೆಲೆಬ್ರೇಟ್ ಮಾಡಿ ಊಟ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.